ಎಪಿಎಂಸಿಯ ಕೃಷಿಯೇತರ ಅಂಗಡಿಗಳಲ್ಲಿ ಡ್ರಗ್ಸ್ ಮಾರಾಟ ಖಂಡಿಸಿ ನಗರದಲ್ಲಿ ಪಾತ್ರ ಚಳವಳಿ. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಪಾತ್ರ ಚಳವಳಿ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಪತ್ರ ಚಳವಳಿ ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಮಾತನಾಡಿ, ಇಷ್ಟು ದಿವಸ ಎಪಿಎಂಸಿ ಕೃಷಿಯೇತರ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್, ಕಿರಾಣಿ, ಎಲೆಕ್ಟ್ರಿಕ್ ಅಂಗಡಿಗಳ ಅಬ್ಬರ ಜೋರಾಗಿದ್ದರೆ ಹೊಸದಾಗಿ ಡ್ರಗ್ ಸಪ್ಲೈ ಆಗುತ್ತಿದೆ ಎನ್ನುವ ಮಾಹಿತಿ ಎಫ್ಐಆರ್ ಮೂಲಕ ತಿಳಿದು ಬಂದಿದೆ. ಆದರೆ ಎಫ್ಐಆರ್ ಯಾವ ಅಂಗಡಿ ಅಂತ ಖಚಿತವಾಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಎಪಿಎಂಸಿ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ನೋಡಿದರೆ ಅವರ ಪಾತ್ರವೇ ಇರಬಹುದು ಎಂಬ ಅನುಮಾನ ಕೇಳಿಬರುತ್ತಿದೆ. ಅಂಥ ಅಧಿಕಾರಿಗಳನ್ನು ಪತ್ತೆ ಹಚ್ಚಿ ಸಸ್ಪೆಂಡ್ ಮಾಡಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ಮಾಡಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಪತ್ರ ಚಳವಳಿಯ ಮೂಲಕ ಆಗ್ರಹ ಮಾಡಿದ ಪ್ರತಿಭಟನಾಕಾರರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ಕಲಬುರಗಿ. ಕೃಷಿ ಉತ್ಪನ್ನ ಕಲಬುರಗಿ ಜಿಲ್ಲೆಯಲ್ಲಿ ಏನು ಕಲಬುರಗಿ ಮಹಾನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೋಗಿ ಅದು ಡ್ರಗ್ಸ್ ಮಾರುಕಟ್ಟೆ ಆಗ್ತಾ ಇದೆ. ಇದು ಆಘಾತಕಾರಿ ವಿಷಯ. ಯಾಕಂತಂದ್ರೆ ದಿವಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದರೆ ಕೃಷಿ ಏನು ಎಪಿಎಂಸಿ ಕಾಯ್ದೆ ಪ್ರಕಾರ ಅಲ್ಲಿ ಕೃಷಿ ಚಟುವಟಿಕೆ ನಡೀಬೇಕು, ಕೃಷಿ ಸಂಬಂಧಿಸಿದ ವ್ಯಾಪಾರ ನಡೀಬೇಕು, ರೈತರು ಬೆಳೆದಂಥ ಏನು ತೊಗರಿ, ಜೋಳ ಇದರ ವ್ಯಾಪಾರ ನಡೀಬೇಕು. ಅದ್ರ ಜೊತೆಗೆ ಗೋಧಿ ಆಗಿರ್ಬೋದು, ಯಾವುದೇ ರೈತರು ಬೆಳೆದಂಥ ವ್ಯವಹಾರ ನಡೀಬೇಕು ಮಾಲಿಂದು. ಆದರೆ ಇವತ್ತು ಅಲ್ಲಿ ನಡೀತಕ್ಕಂಥದ್ದು ಕೃಷಿಯೇತರ ಚಟುವಟಿಕೆ ನಡೀತಿದ್ದಾವೆ. ಕೃಷಿಗೆ ಸಂಬಂಧ ಇರಲಾರ್ದಂಥ ಅಂಗಡಿಗಳು 300ಕ್ಕೆ ಹೆಚ್ಚಿದ್ದಾವೆ. ಸುಮಾರು ಪ್ಲಾಸ್ಟಿಕ್ ಅಂಗಡಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಕೊರಿಯರ್ ಅಂಗಡಿ ಆಗಿರ್ಬೋದು ಮತ್ತು ಕಿರಾಣಿ ಅಂಗಡಿಗಳು. ಅದ್ರ ಜೊತೆಗೆ ಹೊಸದಾಗಿ ಇವತ್ತು ದಿವಸ ಡ್ರಗ್ಸ್ ಕೂಡ ಅಲ್ಲಿಂದ ಮಾರಾಟ ಆಗ್ತಾ ಇದೆ, ಸೇಲ್ ಆಗ್ತಾ ಇದೆ, ಸಪ್ಲೈ ಆಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪವು ಕೇಳಿ ಬರ್ತಾ ಇದೆ. ಅದ್ರ ಕೂಡ ಅದರ ತನಿಖೆನೂ ಆಗಿದೆ, ಎಫ್ಐಆರ್ ಕೂಡ ಆಗಿದೆ. ಇದು ಭಾಳ ಒಂದು ಆಘಾತಕಾರಿ ವಿಷಯ. ಇವತ್ತು ದಿವಸ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂತಂದ್ರೆ ಆಘಾತಕಾರಿ ವಿಷಯ. ಇದು ಎಲ್ಲ ಗೊತ್ತಿದ್ದು ಆ ಎಪಿಎಂ ಸೆಕ್ರೆಟರಿಗಳು, ಆ ಇನ್ನಿತರ ಸೆಕ್ರೆಟರಿಗಳು, ಸಿಬ್ಬಂದಿಗಳು ಮತ್ತು ಡೈರೆಕ್ಟರ್ ಶಿವಾನಂದ ಕಾಪಾಶಿ ಅವರು ನೋಡಿ ಗಪ್ಪು ಕೊಡ್ತಾ ಇದ್ದಾರೆ, ಕೇಳಿ ಗಪ್ಪು ಕೊಡ್ತಾ ಇದ್ದಾರೆ. ಎಲ್ಲನೂ ಗೊತ್ತಿದ್ದು ಗಪ್ಪು ಕೊಡ್ತಾ ಇದ್ದಾರೆ ಅಂದರೆ ಬಹುಶಃ ಇದರಲ್ಲಿ ಏನಾದರೂ ಅವ್ರಿಗೆ ಪಾಲು ಹೋಗ್ತದೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಹಾಗೆ ಕೂಡಲೇ ನಿರ್ದೇಶಕರನ್ನ ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಕಲಬುರಗಿ ಎಪಿಎಂಸಿ ಹಗರಣವನ್ನು ಒಂದು ಉನ್ನತ ಮತ್ತು ತನಿಖೆ ಮಾಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ. ಈಗ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಸರ್ಕಾರ ಮತ್ತು ಸಚಿವರು ಶಿವಾನಂದ ಪಾಟೀಲ್ ಅವರು ನಿರ್ಲಕ್ಷ್ಯ ಮಾಡಿದ್ದೇ ಆಗಿದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ಏನು ಅನಧಿಕೃತ ಅಂಗಡಿಗಳವರು ಏನಿದ್ದಾರೆ ಆ ಅಂಗಡಿಗಳನ್ನು ಕೂಡಲೇ ಎಪಿಎಂಸಿ ಅವರು ತಮ್ಮ ಕಾಯ್ದೆಯನ್ನು ಬಳಸಿ ಮುಟ್ಟುಗೋಲು ಹಾಕಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ಕಲಬುರಗಿ.